ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಡಿಸೆಂಬರ್ 30ರಂದು ಗುರುವಿನಿಂದ ಪರಸ್ಪರ 7ನೇ ಮನೆಯಲ್ಲಿ ಚತುರ್ಗ್ರಾಹಿ ಯೋಗ ರೂಪುಗೊಳ್ಳುವುದು. ಇದು 5 ರಾಶಿಗಳ ಮೇಲೆ ಶುಭ ಪರಿಣಾಮವನ್ನುಂಟು ಮಾಡಲಿದೆ. ಹಾಗಾದರೆ 4 ಗ್ರಹಗಳ ಸ್ಥಾನದಿಂದ ಯಾವ ರಾಶಿಗೆ ಶುಭ ಫಲ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ಶುಭ ಗ್ರಹವೆಂದು ಪರಿಗಣಿಸಲಾಗುವ ಗುರು ಕಾಲಕಾಲಕ್ಕೆ ತನ್ನ ಸ್ಥಾನವನ್ನು ಬದಲಾಯಿಸುತ್ತಲೇ ಇರುತ್ತದೆ. ಡಿಸೆಂಬರ್ ತಿಂಗಳಲ್ಲಿ ಗುರು ಮಿಥುನ ರಾಶಿಯಲ್ಲಿ ಸಾಗಲಿದೆ. ಇದೇ ವೇಳೆ ಗುರು ಆಳುವ ಧನು ರಾಶಿಯಲ್ಲಿ ಅಪರೂಪದ ಯೋಗವೊಂದು ರೂಪುಗೊಳ್ಳುವುದು. ಡಿಸೆಂಬರ್ 30ರಂದು ಧನು ರಾಶಿಯಲ್ಲಿ ಮಂಗಳ, ಸೂರ್ಯ, ಶುಕ್ರ, ಬುಧನ ಸಂಯೋಗದಿಂದಾಗಿ ಚತುರ್ಗ್ರಾಹಿ ಯೋಗ ರೂಪುಗೊಳ್ಳಲಿದೆ. ಗುರುವಿನಿಂದ ಪರಸ್ಪರ ವಿರುದ್ಧ ಸ್ಥಾನದಲ್ಲಿ ಅಂದರೆ 7ನೇ ಮನೆಯಲ್ಲಿ ಈ ಯೋಗ ರೂಪುಗೊಳ್ಳುವುದು ಜ್ಯೋತಿಷ್ಯದಲ್ಲಿ ಅಪರೂಪ ಹಾಗೂ ಪರಿಣಾಮಕಾರಿಯೂ ಆಗಿದೆ. ಇದರಿಂದಾಗಿ ಕೆಲ ರಾಶಿಯವರ ಸಂಪತ್ತು, ಸೌಕರ್ಯ, ಐಷಾರಾಮಿ ಜೀವನ ವೃದ್ಧಿಯಾಗುವುದು. ಹಾಗಾದರೆ ಆ ಅದೃಷ್ಟ ರಾಶಿಗಳು ಯಾವುವು ಎಂದು ಈಗ ತಿಳಿಯೋಣ. 1. ಮೇಷರಾಶಿ. ಮೇಷರಾಶಿಗೆ ಆರ್ಥಿಕವಾಗಿ ಅತ್ಯಂತ ಶುಭ ಸಮಯ ಇದಾಗಿದೆ. ವರ್ಷದ ಕೊನೆಯ ತಿಂಗಳು ನಿಮ್ಮ ಮನೆ ಬಾಗಿಲಿಗೆ ಲಕ್ಷ್ಮೀ ದೇವಿಯ ಆಗಮನವಾಗಲಿದೆ. ಇದು ನಿಮಗೆ ಹೊಸ ಉತ್ಸಾಹವನ್ನು ತರಲಿದೆ. ಹೊಸ ವಾಹನ ಖರೀದಿಸುವ ಯೋಗವಿದೆ. ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ನಿರೀಕ್ಷಿತ ಪ್ರಗತಿಯನ್ನು ಕಾಣುವಿರಿ. ನಿಮ್ಮ ಹಣಕಾಸಿನ ಅಗತ್ಯತೆಗಳು ಪೂರ್ಣಗೊಳ್ಳುವ ಸಾಧ್ಯತೆಗಳಿವೆ. ಇಲ್ಲಿಯವರೆಗೆ ಇದ್ದ ಆರ್ಥಿಕ ಅಡೆತಡೆಗಳು ದೂರವಾಗಿ ಆದಾಯದಲ್ಲಿ ಹೆಚ್ಚಳ ಕಂಡುಬರುವುದು. ಹಣಕಾಸಿನ ಸ್ಥಿತಿಯಲ್ಲಿ ಉತ್ತಮ ಪ್ರಗತಿ ಕಾಣುವಿರಿ. 2. ಮಿಥುನ ರಾಶಿ. ಮಿಥುನ ರಾಶಿಯವರ ಜೀವನ ಸೂರ್ಯನಂತೆ ಪ್ರಕಾಶಿಸಲಿದೆ. ಕುಟುಂಬ ಕಲಹಗಳು ಬಗೆಹರಿದು ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಬಹುದು. ಹಣಕಾಸಿನ ಒಳಹರಿವು ಅಧಿಕವಾಗುವುದು. ಅವಿವಾಹಿತರಿಗೆ ಕಂಕಣ ಬಲ ಕೂಡಿ ಬರುವ ಸಾಧ್ಯತೆಗಳಿವೆ. ಇದರಿಂದ ಖರ್ಚುಗಳು ಹೆಚ್ಚಾಗಬಹುದು. ಆಧ್ಯಾತ್ಮಿಕ ಚಿಂತನೆಗಳು ಮತ್ತು ದೂರ ಪ್ರಯಾಣದಲ್ಲಿ ಆಸಕ್ತಿ ತೋರುವಿರಿ. ನಿಮ್ಮ ಪ್ರಯತ್ನಗಳಿಗೆ ಯಶಸ್ಸು ಖಂಡಿತ. ಜೊತೆಗೆ ನಿಮ್ಮ ಬಹುದಿನದ ಹಣಕಾಸಿನ ಸಮಸ್ಯೆಗಳಿಗೆ ಪರಿಹಾರಗಳು ಸಿಗಲಿವೆ. ಆದಾಯದ ಮೂಲಗಳು ಹೆಚ್ಚಾಗಿ ಆರ್ಥಿಕವಾಗಿ ದೊಡ್ಡ ಪ್ರಗತಿಯನ್ನು ನೀವು ಕಾಣುವಿರಿ. 3. ಸಿಂಹರಾಶಿ. ವಿದೇಶದಿಂದ ಉದ್ಯೋಗ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಹಣಕಾಸಿನ ಚಿಂತೆಗಳು ದೂರವಾಗುವ ಗಳಿಗೆ. ಮಾನಸಿಕ ನೆಮ್ಮದಿ ಇರಲಿದೆ. ಉದ್ಯೋಗದೊಂದಿಗೆ ಹೊಸ ಸ್ವಂತ ಕೆಲಸಗಳನ್ನು ನೀವು ಶುರು ಮಾಡುವಿರಿ. ನಿಮ್ಮೆಲ್ಲ ಆಸೆಗಳು ಈಡೇರುವ ಸಮಯ ಇದು. ಮನೆಯಲ್ಲಿ ಮದುವೆಯಂತಹ ಶುಭ ಕಾರ್ಯಗಳಿಗೆ ಪ್ರಸಕ್ತವಾದ ಗಳಿಗೆ. ಕುಟುಂಬಸ್ಥರು ಒಂದಾಗಿ ಸಂಭ್ರಮಿಸುವುದನ್ನು ಕಾಣುವಿರಿ. ಇದು ನಿಮ್ಮ ಮನಸ್ಸನ್ನು ಸಂತೋಷಗೊಳಿಸುವುದು. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಇದ್ದ ಚಿಂತೆಗಳು ದೂರವಾಗಲಿದೆ. 4. ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಬಾಳಿನಲ್ಲಿ ಕಷ್ಟಗಳು ದೂರವಾಗುವ ಅವಧಿ ಇದು. ನಿಮ್ಮ ವೃತ್ತಿ ಜೀವನದಲ್ಲಿ ಕೇವಲ ಪ್ರಗತಿ, ಪ್ರಶಂಸೆಯನ್ನು ಮಾತ್ರ ನೋಡುವಿರಿ.
ಕೆಲಸದಲ್ಲಿ ಬಡ್ತಿ ಅಥವಾ ಹೊಸ ಅವಕಾಶಗಳು ಸಿಗಬಹುದು. ಹಣಕಾಸಿನ ಸಮಸ್ಯೆಗಳು ಬಗೆಹರಿಯಲಿವೆ. ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುವುದು. ಮನೆ, ದುಬಾರಿ ವಸ್ತು, ಚಿನ್ನಾಭರಣ ಹಾಗೂ ವಾಹನ ಖರೀದಿಸುವ ಯೋಗವೂ ಉಂಟು. ಚತುರ್ಗ್ರಾಹಿ ಯೋಗ ನಿಮಗೆ ಅದೃಷ್ಟವನ್ನು ತರಲಿದೆ. ಪೂರ್ವಿಕರ ಆಸ್ತಿಯಿಂದ ಲಾಭ ಹಾಗೂ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಿ ಕುಟುಂಬದಲ್ಲಿ ಬೇರೆಯಾಗಿದ್ದವರು ಒಂದಾಗುವ ಸಾಧ್ಯತೆಗಳಿವೆ. 5. ಧನುರಾಶಿ. ಲಗ್ನ ಸ್ಥಾನದಲ್ಲಿ ಚತುರ್ಗ್ರಾಹಿ ಯೋಗ ರೂಪುಗೊಂಡರೆ 7ನೇ ಮನೆಯಲ್ಲಿ ಗುರು ಸ್ಥಿತನಾಗಿರುತ್ತಾನೆ. ಇದು ವೈವಾಹಿಕ ಜೀವನಕ್ಕೆ ಬಹಳ ಒಳ್ಳೆಯದು. ಅವಿವಾಹಿತರಿಗೆ ಮದುವೆಯ ಯೋಗ ಕೂಡಿ ಬರಲಿದೆ. ಹೊಸ ಮನೆ ಕಟ್ಟುವ ಯೋಗ ಅಥವಾ ವಾಹನ ಖರೀದಿಸುವ ಯೋಗವಿದೆ. ಉದ್ಯೋಗದಲ್ಲಿಯೂ ಉತ್ತಮ ಪ್ರಗತಿಯನ್ನು ಕಾಣುವಿರಿ. ಆರೋಗ್ಯ ಸುಧಾರಿಸುವುದು. ಅನಿರೀಕ್ಷಿತ ಲಾಭವಾಗುವ ಲಕ್ಷಣಗಳನ್ನು ಗ್ರಹಗಳು ಸೂಚಿಸುತ್ತಿವೆ. ಉದ್ಯೋಗಾವಕಾಶಗಳು ಬೇಡವೆಂದರೂ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.